ರಾಜಕೀಯ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡುವ ಕಾರ್ಯಕ್ರಮ ಗಿಲಿಗಿಲಿ ಪೊಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಅಲ್ಲ ಕಡಿಮೆ ಪಿಕ್ಚರ್ ಮಮ್ಮಿ ಅಂದ್ರೆ ಬರುದಿ ಅಂತೇಳಿ ಯಾಕಮ್ಮಿ? ಏ ಮುದೇವಿ, ಸಿನಿಮಾ ಏನ್ ನೋಡಿ, ಸಿನಿಮಾಗಿಂತ ನಮ್ ರಾಜಕೀಯದಲ್ಲೇ ಡ್ರಾಮಾ ನಾಟಕ ಜಾಸ್ತಿ ನಡೀತದೆ. ನೋಡುವತ್ತೆ ಕಣ್ತಾಗ ಅದೇ ಹಂಗೆ ನಮ್ ರಾಮಯ್ಯರ್ ಬರ್ತಾರೆ. ಹೌದಾ ಹುಲಿಯಾ? ಗ್ಯಾರಂಟಿ ಸರ್ದಾರ ಇನ್ನೂ ಬಂದಿಲ್ವಲ್ಲೇ? ಬರ್ತಾರ ಕಣ್ತಾಗ, ಕರಿತೀನಿ. ರಾಮಯ್ಯ ಸರ್ ಬನ್ನಿ. ಸರ್ ಒಂದ್ ನಿಮಿಷ ನೋಡು ಕಪ್ಪಲ್ಕೆ ಸಾರ್. ಏನಿದೆ ಹಳ ಪಂಚನೆಲ್ಲ ಆಗ್ತಾ ಇದೆ ಸಾರ್? ಹಳೆ ಪಂಚ ಅಲ್ಲ ಸಾರ್, ಒಂದ್ 10 ದಿನ ಆಗಿದೆ ಒಗದಿ ಅಷ್ಟೇ. ಇದೇನಕ್ಕೆ ಆಗ್ತಿದೆ ನೀನು? ಸಾರ್ ನೀವು 8 ವರ್ಷ ಪೂರೈಸಿದಲ್ಲ ಸಾರ್, ಅದಕ್ಕೆ ಸನ್ಮಾನ ಮಾಡ್ತಾ ಇದ್ದೇನೆ. ನೋಡು ಕಪ್ಪಲ್ಗೆ 8 ವರ್ಷಗಳನ್ನ ಪೂರೈಸಿದ್ರೆ ನಮಗೆ ನೀನು ಶಾಲು ಹಾರ ಹಾಕ್ಬೇಕು. ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದೀವಿ ಅಂತ ಯಾವ್ದು ಹಳ ಕೊಳ ಪಂಚ ಆಗ್ತಿದಿಲ್ಲ. ಒಳ ತಿನ್ನೋಡು ಕಪ್ಪಲ್ಕೆ. ಹಂಗಲ್ಲ ಸಾರ್, ಸಾರ್ದು ಶಾರ್ಟ್ಗೆ ಒಂದ್ ಕತೆ ಹೇಳ್ತೀನಿ ಕೇಳಿ. ನೀ ಮಾಡೋದೇ ಶಾರ್ಟ್ ಫಿಲಮ್ ಅಲ್ವಾ, ಶಾರ್ಟ್ ಆಗಿ ಹೇಳೋದ್ನ. ಸಾಲ್ ತಗೊಬರೋಣ ಅಂತ ಹೋಗ್ತಿದ್ದೆ, ಅಲ್ಲಿ ಸಾಮಿಯಾನ್ ಹಾಕಿದ್ರು. ಸಾಮಿಯಾನ್ ಹತ್ರ ಹೋಗಿ ನೋಡಿದ್ರೆ ಸಾಮಣ್ಣ ಸತ್ತೋಗಿದ್ದ. ಅಯ್ಯಯ್ಯೋ ನಮ್ಮ ಚಿಕ್ಕಪ್ಪ ಸತ್ತೋಗವನೆಲ್ಲ ಅಂತ 1000 ರೂಪಾಯಿನ ಸಾಮಣ್ಣಗೆ ಕೊಟ್ಬಿಟ್ಟೆ. ನಿನ್ 1000 ರೂಪಾಯಿ ನಿನ್ ಶಾಮಣ್ಣ ನಿನ್ ಶಾಲ್ ಸ್ಟೋರಿಗೆ ನಾನು ಶಾಲ್ ತುರುಕಿದ್ರು. ಇದೇ ನಿಜನೇ ನಮ್ಮದು? ಅಯ್ಯೋ ಸರ್, ಗ್ಯಾರಂಟಿ ದುಡ್ಡು 2000 ಬಂದಿತ್ತಾ, ಶಾಲ್ ತಗೊಬಂತ ಕೊಟ್ರೆ ಮೂದೇವಿಗೆ ಕುಡ್ಕ ಬಂದ್ಬಿಟ್ಟದೆ. ನೀನು ಕೊಡಬಾರದು. 8 ವರ್ಷಗಳನ್ನ ಪೂರೈಸಿದೀವಿ ನಾವು. ಸರ್ ಒಂದ್ ಸಾಲ್ ತರ್ದಿದ್ರೆ ಏನಾಯ್ತು ಸರ್? ನಾನೇ ದೃಷ್ಟಿ ತೆಗಿತೀನಿ ತಡೀರಿ. ಆ ಕಣ್ಣು ಈ ಕಣ್ಣು, ನಾಯಿ ಕಣ್ಣು, ನರ್ರಿ ಕಣ್ಣು. ಸರ್ ಉಗಿರಿ ಸರ್, ಹಾಳಾಗೋಗ್ಲಿ. ನೋಡ್ದೇನಯ್ಯ, ಹೆಣ್ಮಕ್ಳು ಪಾಪ ನಾವು ಅವ್ರಿಗೆ ಗ್ಯಾರಂಟಿ ಯಾಕೆ ಕೊಟ್ಟಿದೀವಿ ಅಂತ ಗೊತ್ತಾಯ್ತಲ್ಲ. ಶಾಲ್ ಇಲ್ಲದೆ ಇದ್ರು ಕೂಡ ಶಾಸ್ತ್ರೋಕ್ತವಾಗಿ ನಮಗೆ ಇಳಿ ತೆಗೆದಿದ್ದಾರೆ. ಅದರಿಂದ ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಒಳ ತಿನ್ನೋಡು ಕಪಲ್ಕೆ, ನೋಡ್ ಕಲ್ತ್ಗ. ಇನ್ನೊಂದು ಸರಿ 2,000 ರೂಪಾಯಿ ಕೊಡಬೇಡ ಅವನಿಗೆ. ಕೊಡಲ್ಲ ಸರ್ ನಾನು. ಸರ್ ಅವ್ರಿಗೇನೋ ಗ್ಯಾರಂಟಿ ಕೊಟ್ಟಿದ್ದೀರಾ ಸರ್, ನಮ್ಗೇನು ಗ್ಯಾರಂಟಿ ಕೊಟ್ಟಿದೆ ಸರ್? ನಮಗೂ ಯಾವ್ದಾರ ಗ್ಯಾರಂಟಿ ಕೊಡಿ. ನನಗೆ ಗೊತ್ತಾಯ್ತು ನೀನು ಈಗ ಅಂದಾಗಲೇ. ಅದಕ್ಕೋಸ್ಕರನೇ ಎಣ್ಣೆ ಬೆಲೆಗಳಲ್ಲಿ ಪ್ರಮಾಣವಾದಂಥ ಇಳಿಕೆ ಮಾಡಿದ್ದೇವೆ. ಅದರಲ್ಲಿ ವಿಸ್ಕಿ, ಈ ಬಿಯರು ಎಲ್ಲ ಬೆಲೆನ ಕಡಿಮೆ ಮಾಡಿದ್ದೇವೆ. ಸರ್ ಅವೆಲ್ಲ ಕಡಿಮೆ ಮಾಡಿದ್ರೆ ಸರ್ ಅದೆಲ್ಲ ನಾವು ಕುಡಿಯಲ್ವಲ್ಲ ಸರ್? ಮತ್ ನೀ ಏನ್ ಕುಡ್ದೆ? ಲೋಕಲ್ ಸರಾಯಿ ಸರ್. ಒಳತೆ ನೋಡು ಕಪಾಲ್ಕೆ, ಅದೇನಾದ್ರೂ ಲೋಕಲ್ ಸರಾಯಿ ಏನಾದ್ರು ಗೊತ್ತಾದ್ರೆ ಅರೆಸ್ಟ್ ಮಾಡಿಸೊಳಕ್ ಹಾಕ್ಸ್ಬಿಡ್ತೀನಿ ನಿನ್ನ. ಬೇಡ ಬಿಡಿ ಸರ್, ಸುಮ್ಮನೆ ತಮಾಷೆಗೆ ಹೇಳ್ತೆ ಸರ್. ಸರ್ 8 ವರ್ಷ ಪೂರೈಸಿದ್ದೀರಾ, ಹೆಂಗ ಅನ್ಸ್ತೈತೆ ಸರ್? ಸಡಗರ, ಸಂಭ್ರಮ. ಯಾರೂ ಕೂಡ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡಿರಲಿಲ್ಲ. ಸತತವಾಗಿ 8ನೇ ವರ್ಷ ಗ್ಯಾರಂಟಿಗಳ ಹರ್ಷ ತಗೊಂಬಂದು ಎಲ್ಲಾ ಯೋಜನೆಗಳಿಗೆ ಶಕ್ತಿ ಬೇಕಾದಷ್ಟು ಕೋಟಿ, ಅನ್ನಭಾಗ್ಯ ಬೇಕಾದಷ್ಟು ಕೋಟಿ, ಯುವಶಕ್ತಿ ಬೇಕಾದಷ್ಟು ಕೋಟಿ ರೂಪಾಯಿಗಳನ್ನ ಕೊಟ್ಟು ಇವತ್ತು ಸದೃಢ ಸರ್ಕಾರ ಅಂತ ಕಾರ್ಯಕ್ರಮನ 8 ವರ್ಷಗಳು ಆಡಳಿತ ಮಾಡ್ತಾ ಇರೋರು ಯಾರು? ಯಾರು ಯಾರು ಯಾರು? ಒಳತಿ ನೋಡು ಕಪಾಲಿಕೆ, ಇನ್ಯಾರು? ನಾನು ನೀವೇ ಸ್ವಾಮಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಕಾಲಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ಮಾಡಿರೋದು ಯಾರು? ಯಾರು? ನಾನು. ಇಡೀ ಭಾರತ ದೇಶದಲ್ಲಿ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಸೀನಿಯರ್ ಮೋಸ್ಟ್ ಮುಖ್ಯಮಂತ್ರಿ ಯಾರು? ಯಾರು? ಇನ್ಯಾರ? ನಾನೇ. ಅಲ್ಲ, ದೊಡ್ಡ ಗೌಡ್ರಿಗೆ 94 ಆಗಿದೆ, ಅವರು ಸೀನಿಯರ್ ಅಲ್ವಾ? ಅವರು ಸೀನಿಯರ್ ವಯಸ್ಸಿನಲ್ಲಿ, ಆದ್ರೆ ಪ್ರೆಸೆಂಟ್ ರಾಜಕಾರಣದಲ್ಲಿ ಇರ್ತಕ್ಕಂಥ CM ಅಲ್ಲಿ ಹೆಚ್ಚು ವಯಸ್ಸಾಗಿರೋದು ನಾನೇ, ಸೀನಿಯರ್ ಸಿಟಿಜನ್. ಕರ್ನಾಟಕದಲ್ಲಿ ಮಹಿಳಾ ಮಣಿಗಳಿಗೆ, ಯಂಗ್ಸ್ರಿಗೆ, ಲೇಡೀಸ್ಗೆ ಅತಿ ಹೆಚ್ಚು ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟು ಓದ್ ಕಡೆ ಬಂದ್ ಕಡೆ ಅತಿ ಹೆಚ್ಚು ಸೆಲ್ಫಿ ತೆಗಿಸ್ಕೊಂಡಿರೋರು ಯಾರು? ನಾನು. ಸರ್ ಸೆಲ್ಫಿ ಅಂತ ಜ್ಞಾಪನ ಆಯ್ತು, ಒಂದ್ ಸೆಲ್ಫಿ ತಗೊಳ್ಳುವ ಸರ್? ತಗೊಳಮ್ಮ, ಮೊಬೈಲ್ ತಂದಿದ್ದೀಯ? ಮುದೇವಿ ಫೋನ್ ಕೊಡಿಲಿ. ಅದು 7,000 ರೂಪಾಯಿ ಬಂದಿರೋದ್ರಲ್ಲಿ ತಗೊಂಡಿರೋ ಫೋನ್ ಅವನಿಗೆ. ಮುದೇವಿ ಆತಕ್ ಸರ್ಕ ಸೆಲ್ಫಿ ತಗತ್ತೀನಿ. ನೀನ್ ಎಗ್ನೊಂದ್ ಮೂತಿಗೆ ಯಾವ ಫೋಟೋ ತಗೊಂಡ್ಯಾ? ಎಗ್ಗಡದ ಮೂತಿ ಕರೆಕ್ಟ್ ಆಗಿ ಹೇಳ್ದಿ ಸರ್.
ಎಗಡದ ಮೂತಿ ಅಂದದಕ್ಕೆ ನಂಗೆ ನೆನಪಾಯ್ತು ಸರ್. ಏ ಟೀ ಶರ್ಟ್ ಕೊಡಪ್ಪ, ಎಲ್ಲಪ್ಪ ಇದೆಯಾ ನೀನು? ಏಯ್ ಸರ್ ಒಗದು ಹೊತ್ತಿನಾಗಿದೆ ಅಷ್ಟೇ ಸರ್. ಏಯ್ ನಾನು RCB ಫ್ಯಾನು, ಆದ್ರೆ ನಾನು ಟೀ ಶರ್ಟ್ ಹಾಕೋದಿಲ್ಲ, ಟೀ ಶರ್ಟ್ ಹಾಕೊಂಡು ಓಡಾಡೋದಿಲ್ಲ. ನಾನು ಎಲ್ಲೋದ್ರು ಪಂಚೆ ಜುಬ್ಬ ಶಲ್ಯ. ಐ ಡೋಂಟ್ ವಾಂಟ್ ಟೀ ಶರ್ಟ್, ನಾಟ್ ವೇರಿಂಗ್ ಟೀ ಶರ್ಟ್. ಸರ್ ಮೊನ್ನೆ ಜಿರ್ಲೆ ಪಾಟಿದ್ದು ಟೀ ಶರ್ಟ್ ಓಪನ್ ಮಾಡಿದ್ರಲ್ಲ ಸರ್. ಅದು ಯಾವನ ಸ್ಟೇಜ್ ಮೇಲೆ ಇದ್ದು ತಂದು ಕೊಟ್ಬಿಟ್ಟ ಕಣಪ್ಪ, ಹಿಂಗ್ ಮಾಡಿದೆ ಅದು. ಸರ್ ಅದಕ್ಕೋಸ್ಕರ ನಮ್ಮೂರಲ್ಲೆಲ್ಲ ಯಗಣ ಅಂತ ಕರೀತಾರೆ ಸರ್. ಅದಕ್ಕೆ ನಾನು ಯಗಡದ ಪಾರ್ಟಿ ಕಟ್ಟಿದ್ದೀನಿ. ಅದಕ್ಕೆ ಟೀ ಶರ್ಟ್ ಓಪನ್ ಮಾಡಿ ಸರ್. ಮುಂದಕ್ಕೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅನ್ಕೊಂಡಿದ್ದೀನಿ ಸರ್. ಅಯ್ಯೋ ಅಲ್ಲಪ್ಪ, ನಾನು ದೊಡ್ಡ ಸ್ಟೇಜ್ ಮೇಲೆ ಕೂತಿದ್ದೆ, ಅದು ಗೊತ್ತಿಲ್ಲದೆ ಏನು ಮಾಡಿದ್ರು, ಕಾಕ್ರೋಚ್ ಅಂದ್ಬಿಟ್ಟು ಟೀ ಶರ್ಟ್ ಓಪನ್ ಮಾಡಿಸ್ಬಿಟ್ರು. ಆಮೇಲೆ ಗೊತ್ತಾಯಿತು ನನಗೆ ಇದು ಬೇರೆ ಥರ ಅಂತ. ನಾನೇನೋ ಪಾಪ ಅಲ್ಲಿ ಇರಲಿ ಅಂತ ನಾನು ಓಪನ್ ಮಾಡಿದ್ರೆ, ನೀನು ಯಜ್ಞ ಪಾರ್ಟಿ ಓಪನ್ ಮಾಡಿದ್ದೀನಿ, ಯಜ್ಞ ಸಿಂಬಲ್ ಟೀ ಶರ್ಟ್ ಓಪನ್ ಮಾಡಿ ಅಂತೀಯ. ನಾಳೆ ಒಬ್ಬ ನಾಯಿದು, ನರಿದು, ಇಲಿದು, ಕತ್ತೆದು, ಆವುದು ಎಲ್ಲ ಟೀ ಶರ್ಟ್ ಅಂದ್ಬಿಟ್ಟು ನಮಗೆ ಓಪನಿಂಗ್ ಮಾಡಿಕೊಡಿ. ನಮ್ದೊಂದು ಪಾರ್ಟಿ ಅಂದರೆ ನಮ್ಮ ನ್ಯಾಷನಲ್ ಪಾರ್ಟಿ ಎಲ್ಲಿ ಹೋಗ್ಬೇಕು? ಅದಕ್ಕೆ ಜಿರ್ಲೆ ಆಗಲಿ ಯಜ್ಞ ಆಗಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಐ ಡೋಂಟ್ ವಾಂಟ್ ಜಿರ್ಲೆ, ಐ ಡೋಂಟ್ ವಾಂಟ್ ಹೆಗ್ಣ. ಓನ್ಲಿ ನಮ್ದು ಕೈ ಪಕ್ಷ ಶುದ್ಧವಾಗದೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಓಪನ್ ಮಾಡ್ಬೋದಿತ್ತಲ್ಲ ಒಳಸಿ ನೋಡು ಕಪಾಲ್ಕೆ. ಏಯ್ ಯಜ್ಞ ಸರ್, ಅದೆಲ್ಲ ಬಿಡಿ ಸರ್. ಇವಾಗ ದೇಶದಲ್ಲಿ ಕಾಕ್ರೋಚ್ ಪಕ್ಷದ ಬಗ್ಗೆ ಆಗ್ತಿದೆಯಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಹೇಳಿ ಸರ್. ಕಾಕ್ರೋಚ್ ಕಾಕ್ರೋಚ್ ಕಾಕ್ರೋಚ್, ಐ ಲೈಕ್ ಇಟ್ ಬಟ್ ಐ ಡೋಂಟ್ ವಾಂಟ್ ಕಾಕ್ರೋಚ್. ಯಾಕಂದರೆ ನಮ್ಮದೇ ರಾಷ್ಟ್ರೀಯ ಪಕ್ಷ ಕೆಲವು ಕಡೆ 2, ಕೆಲವು ಕಡೆ 3, ಕೆಲವು ಕಡೆ 0 ಹಂಗೆ ಬಂದ್ಬಿಟ್ಟದೆ. ಆದ್ದರಿಂದ ಏನೋ ಸ್ವಲ್ಪ ಕೇರಳ ಆಗಿರೋದ್ರಿಂದ ಹುಷಾರಾಡ್ತವೆ. ಆದ್ದರಿಂದ ಎನಿಬಡಿ ಯಾರಾದರೂ ಸರಿ ಅವ್ರವ್ರ ಪಕ್ಷ ಚಿಹ್ನೆ ಮಾಡ್ಕೊಳ್ಳೋಕ್ಕೆ ಉಂಟು. ಅದು ಅವ್ರಿಗೆ ಬಿಟ್ಟದ್ದು. ಅವರು ಜಿರ್ಲೆನಾರು ಮಾಡ್ಕೊಳ್ಳಿ, ತಿಗಳನ್ನಾರು ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮತ್ತೆ ನಾನು ಹೆಗ್ಳ ಮಾಡ್ಕೋತೀನಿ ಅಂದ್ರೆ ಬೇಡ ಅಂತ ಇದ್ದೀರಲ್ಲ ಸರ್ ನೀವು. ನೋಡಪ್ಪ, ಒಂದು ವಿಜಿಲ್ ಇಟ್ಕೊಂಡು ತಮಿಳ್ನಾಡಲ್ಲಿ ಗೆದ್ರು. ನಾಳೆ ದಿನ ನೀ ಯಜ್ಞ ಇಟ್ಕೊಂಡಾದ್ರೂ ಗೆಲು, ಈ ಇಲಿ ಇಟ್ಕೊಂಡಾದ್ರೂ ಗೆಲು, ಅದು ನಿನ್ನ ದೃಷ್ಟ ಅಷ್ಟೇ. ಗೆಲ್ತೀನಿ ಸ್ವಾಮಿ. ಅದ್ ಬಿಡಿ ಸರ್, ಕುರ್ಚಿ ವಿಚಾರ ಎಲ್ಲಿಗೆ ಬಂತು ಸರ್? ಕುರ್ಚಿ ವಿಚಾರ ಎಲ್ಲಿದ್ದು ಅಲ್ಲೇದೆ ಸರ್. ಬಂದ ಕಡೆ 40 ಜನ ಶಾಸಕರು ಇದಾರಂತೆ ಸರ್. 25 ಕುರ್ಚಿಯಿಂದ ಕೆಳಕ್ಕೆ ಇಳಿತೀರಂತೆ. 25ಕ್ಕೆ ಅವ್ರು ಮುಖ್ಯಮಂತ್ರಿ ಆಗೋದ್ ಗ್ಯಾರಂಟಿ ಅಂತೆ. ಯಾರು ನಿಮ್ಗೆ ಹೇಳಿದ್ದು? ಅವೆಲ್ಲ ಅಂತೆ ಕಂತೆ ಕೊತ್ತಂಬರಿ ಕಂತೆ ಅಲ್ಲಪ್ಪ. ನಾನು ಮುಖ್ಯಮಂತ್ರಿ ಆದಾಗಿನಿಂದ ನೋಡ್ತಾ ಇದ್ದೀನಿ. ಇನ್ನು 1 ವಾರದೊಳಗೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಬಿಡ್ತಾರೆ. ಸಂಕ್ರಾಂತಿಗೆ ಇಳಿದು ಬಿಡ್ತಾರೆ, ಯುಗಾದಿಗೆ ಇಳಿದು ಬಿಡ್ತಾರೆ, ಕ್ರಿಸ್ಮಸ್ಗೆ ಇಳಿದು ಬಿಡ್ತಾರೆ, ರಂಜಾನ್ಗೆ ಇಳಿದು ಬಿಡ್ತಾರೆ, ದೀಪಾವಳಿಗೆ ಇಳಿದು ಬಿಡ್ತಾರೆ. ಈ ತಿಂಗಳು ಇಳಿತಾರೆ, ಮೊದಲನೇ ವಾರದಲ್ಲಿ ಇಳಿತಾರೆ, ಲಾಸ್ಟ್ ವಾರದಲ್ಲಿ ಇಳಿತಾರೆ ಅಂತ ಬರೀ ಅಂತೆ ಕಂತೆಗಳು ಹೇಳಿದಿರಿ. ಅದು ಯಾವುದು ಅಲ್ಲ. 25ನೇ ತಾರೀಕು ಬಂಡೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಫಾಲ್ಸ್ ನ್ಯೂಸ್, ಫೇಕ್ ನ್ಯೂಸ್. ಅದು ನಿಮ್ಮಿಬ್ಬರನ್ನ ಕುರಿಗಳು ಮಾಡಕ್ಕೆ ಯಾರೋ ಹೇಳಿರೋದು ನಿಮ್ಗೆ. ಅದು ಫಾಲ್ಸ್ ಸ್ಟೇಟ್ಮೆಂಟ್, ಗೊತ್ತಾಯ್ತಲ್ಲ. ಬಕ್ರೀದ್ ದಿನ ಚಾಮರಾಜಪೇಟೆಗೆ ಹೋಗ್ಬಿಟ್ಟು ನಮ್ಮ ಸಮೀರ್ ಅವರು ಒಳ್ಳೆ ಬಿರಿಯಾನಿ ಮಾಡಿರ್ತಾರೆ. ಯಜ್ಞ ಕೇಳಿಸ್ಕೊಳಪ್ಪ, ಹೇಳಿ ಸುಮ್ಮನೆ. ಅವ್ರ ಹತ್ರ ಹೋಗಿ ಒಳ್ಳೆ ಊಟ ಮಾಡು. ನೀನು ಹೋಗಮ್ಮ, ಅಲ್ಲಿ ಒಳ್ಳೆ ಬಿರಿಯಾನಿ ಮಾಡಿರ್ತಾರೆ, ಹೋಗಿ. ಸರ್ ಅವ್ರು ನಮ್ಗೆ ಫೋನೇ ಮಾಡಿಲ್ವಲ್ಲ ಸರ್? ಹಂಗೂ ಮಾಡಿಲ್ಲ ಸರ್. ಅವ್ರು ನಿಮಗೆ ಫೋನ್ ಮಾಡಿಲ್ಲ, ನನಗೆ ಫೋನ್ ಮಾಡ್ಬಿಟ್ಟು ಕಂಗ್ರಾಚುಲೇಷನ್ ಯಾರ್ರೀ ನಮ್ದು ಹೌದವಲಿಯ ರೀ, ಇವತ್ತು ನಮ್ದು ಬಕ್ರೀದ್ ಹಬ್ಬ, ಬಕ್ರೀದ್ದು ರಂಜಾನು ಎಲ್ಲ ಬರ್ತಾರೆ ರೀ, ಟೋಪಿ ಹಾಕ್ತಾರೆ, ಒಳ್ಳೆ ಮಟನ್ ಕಿಟನ್ ಬಿರಿಯಾನಿ ಎಲ್ಲ ತಿಂತಾರೆ, ಎಲ್ಲ ನಮ್ಮ ಜೊತೆ ಇರ್ತಾರೆ ರೀ. ನಮ್ಮದು ರೀ ರಾಮಯ್ಯ, ಜೊತೆ ಬಗ್ದ್ರೆ ರಾಮಯ್ಯ ಬರ್ತಾರೆ, ಬರಲೇಬೇಕು. ನಮ್ಮ ರಾಮಯ್ಯ ಅಂದ್ಕೊಂಡು ಎಲ್ಲ ಕಚ್ಕೊಂಡು ಕೈನ ಹಿಂಗೆ ಅಳ್ಳಾಡ್ಸ್ಕೊಂಡು ಅವರು ಈ ತರ ಆಕ್ಷನ್ ಮಾಡ್ಕೊಂಡು ನನ್ನ ಬನ್ನಿ ಅಂತ ಹೇಳಿರೋದಷ್ಟೇ ಅಲ್ಲ, ಆ ಕರಿಪಿಚ್ಚಲಿ ಸಿದ್ದು ಮಾತ್ಕಾರ್ ಬಲ್ಲಿ ಅವ್ರನ್ನು ಕಳಿಸಿ ಅಂತ ಹೇಳಿದ್ರೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಹಸಿವು ಮುಕ್ತ ಕರ್ನಾಟಕ ಅನ್ನಭಾಗ್ಯ ಯೋಜನೆಗೆ 28,36,630 ಕೋಟಿ. ಸರ್ ನೀವು ಅನ್ನದಾನಕ್ಕೆ ಮಾಡಿದ್ದೀರ ಸರ್ ಇನ್ವೆಸ್ಟ್ಮೆಂಟು, ಅದ್ರ ತೊಂದರೆ ಇಲ್ಲ ಸರ್. ಕೇರಳ CM ಸ್ಮೈಲ್ ಮಾಡೋದು ವೈರಲ್ ಆಗ್ಬಿಟ್ಟಿದೆ ಸರ್. ನೀವು ಒಂದು ಸ್ಮೈಲ್ ಮಾಡಿ ಸರ್. ಸರ್ ಮಾಡಿ ಸರ್. ಅವರು ಮೊನ್ನೆ ಬಂದಿರೋ CM ಅವ್ರು ಸ್ಮೈಲ್ ಮಾಡಿದ ತಕ್ಷಣ ವೈರಲ್ ಆಗ್ಬಿಡ್ತಾ. ನಾನು 8 ವರ್ಷಗಳ ಕಾಲ CM
ನಾನು ಸ್ಮೈಲ್ ಮಾಡಿರೋದು ವೈರಲ್ ಆಗದೆ, ನಾನು ಡ್ಯಾನ್ಸ್ ಮಾಡಿರೋದು ವೈರಲ್ ಆಗದೆ, ನಾನು ಕುದುರೆ ಕೆಳಕ್ಕೆ ಅನ್ನೋದು ವೈರಲ್ ಆಗದೆ, ನಾನು ಪಂಚೆ ಕಳೆದು ಕಟ್ಟಿರೋದು ವೈರಲ್ ಆಗದೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಬರ್ತೀನಿ ಭುಜ ತಟ್ತೀನಿ ಕುಡಿತೀನಿ ಎಲ್ಲ ವೈರಲ್ ಆಗದೆ. ಅದರ ಮುಂದೆ ಸ್ಮೈಲ್ ಮಾಡಿರೋದು ಕರಿಪಿಚ್ಚಲಿ ಯಾಕಡ ಅದಕ್ಕಿಂತ ದೊಡ್ಡ ದೊಡ್ಡ ವೈರಲ್ ಆಗ್ಬಿಟ್ಟದೆ ನಮ್ಮದು. ಆದ್ದರಿಂದ ಸ್ವಲ್ಪ ನಾನು ಚಾಮರಾಜಪೇಟೆಗೆ ಹೋಗಿದ್ದು ಬರ್ತೀನಿ, ನೀವಿಬ್ಬರು ಊಟಕ್ಕೆ ಬಂದ್ಬಿಡಿ. ಸರಿ ಸರ್. ಏ ನಮ್ಮ ಟಗರರಾಮಯ್ಯದು ಕುಂತಲ್ಲಿ ನಿಂತಲ್ಲಿ ತೋಳ್ತಟ್ಟಲ್ಲಿ ಹೋಗಿರಿ ಮಕ್ಕೆ ಅಂದಿದ್ದು ಎಲ್ಲ ವೈರಲ್ ಆಗ್ಬಿಟ್ಟಿದೆ. ಈ ಕೇರಳ CM ಸ್ಮೈಲು ಜೂಜುಬಿ ಕಣೆ ಜೂಜುಬಿ. ಲೋ ಕರಿಪಿಸ್ಲಿ ಮಾವ 8 ವರ್ಷ ಪೂರೈಸವ್ರೆ, 8 ಕಟ್ತಾರ ಗಂಟು ನೋಡುವಾ. ನೋಡೋದೇನು ಎತ್ತಿಸೋರು ಬರ್ತಾರೆ ಕೇಳ ತಿಳ್ಕೊಬಿಡ. ಲೋ ಕರಿಪಿಸ್ಲಿ ಮಾವ ಮತ್ತಿನ್ನೇನ್ ವಿಷಯ? ಮೀಸೆ ಒತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡ್. ಏನ್ ಡಿಮ್ಯಾಂಡ್? ಅಯ್ಯೋ ಭಯ ಪಡ್ಬೇಡ ಕಣೆ, ಯಾವಾಗ್ಲೂ ನಿಮ್ಗೆನೆ ಡಿಮ್ಯಾಂಡು. ಇವಾಗ ಹೊಸದಾಗೆ ಹೊಸ ಪಕ್ಷ ಕಟ್ತಾರಲ್ಲ ಅವ್ರಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್. ಏ ಕರಿಪಿಸ್ಲಿ ಮಾವ, ನಮ್ ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಬೇಕು ಅನ್ಕೊಂಡಿದ್ರಲ್ಲ ಬರ್ತವ್ರ ನೋಡು. ಉತ್ತರ ಕರ್ನಾಟಕದ ಹುಲಿ ನಿಮ್ಗೆ ಡಿಮ್ಯಾಂಡ್. ಬನ್ನಿ 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 ಬನ್ನಿ. ನೋಡಪ್ಪ, ಕಾಶಿನಾಥ ಸಿನಿಮಾದೊಳಗ ಅವ್ರು ಹೇಳಿದ್ರು ಮೀಸೆ ಒತ್ತಿರೋ ಗಂಡಸಗ ಡಿಮ್ಯಾಂಡು ಅಂತ. ಹಂಗೆ ಇವತ್ತು ಹೊಸ ಪಕ್ಷಿಗಳಿಗೆ ಡಿಮ್ಯಾಂಡು, ಹಳೇ ಪಕ್ಷಿಗಳಿಗೆ ರಿಮ್ಯಾಂಡು. ಕರೆಕ್ಟ್ ಆಗಿ ಹೇಳಿದಲ್ಲ ಸಾರ್, ನಾನು ಕರ್ನಾಟಕದ ಹುಲಿ. ನೋಡಪ್ಪ, ಪಕ್ಕದಲ್ಲಿ ಆ ತಮಿಳ್ನಾಡು ವಿಜಯ ಪಕ್ಷಕ್ಕೆ ಐಡಿಯಾ ಕೊಟ್ಟವನೇ ನಾನು. ಆಮೇಲೆ ಮೊನ್ನೆ ಯಾವುದೋ ತಿಗಣಿ ಜಿರ್ಲಿ ಅಂತ ಒಂದು ಪಕ್ಷ ಪ್ರಾರಂಭ ಆಯಿತು, ಅದಕ್ಕೆ ಐಡಿಯಾ ಕೊಟ್ಟವನೇ ನಾನು. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಹೊಸ ಪಕ್ಷ ನಾನು ಕಟ್ತೀನಿ ಅಂತೇಳಿ ನಾನು ಅನೌನ್ಸ್ ಮಾಡಿದ್ದು ಲೇಟ್ ಆಯ್ತು ಅಷ್ಟಪ್ಪ. ನಾನು ಅನೌನ್ಸ್ ಮಾಡೋದು ಲೇಟ್ ಆಯಿತು ಅಂತೇಳಿ ತಮಿಳ್ನಾಡಾಗ ಎಲೆಕ್ಷನ್ಲಿ ಅವ್ರಿಗೆದ್ರು ಹೊಸ ಪಕ್ಷದಲ್ಲಿ ಇವರು ಸೋಷಿಯಲ್ ಮೀಡಿಯಾದಾಗ ಯಾವುದೋ ಜಿರ್ಲೆ ಬಂದು ಮಾತನಾಡಕತ್ತೈತಿ ಸೂಟಾ ಬೂಟ ಹಾಕೊಂಡು, ಅದು ಫಾಲೋವರ್ ಜಾಸ್ತಿಯಾಗಿ ಇವತ್ತು ಹೊಸ ಪಕ್ಷ ಆ ಒಂದು ಕಾಕ್ರೋಚ್ ಪಕ್ಷ ಅಂತ ಅದು ಟಾಕ್ ಆಗೈತಿ. ಸರ್ ಹಂಗಾದ್ರೆ ಕರ್ನಾಟಕದಲ್ಲಿ ಜಿರ್ಲೆ ಪಕ್ಷದ ಅಧ್ಯಕ್ಷ ನೀವೇ ಅಂತೀರಾ? ನೋಡಪ್ಪ, ನೀನು ಹುಚ್ಚ ಥರ ಮಾತಾಡಬೇಡ್ಲಿ ಕರಿಪಿಚ್ಚಲಿ ಸಿದ್ಧ. ಏನ್ವಾ ನಾ ಹೇಳೋದು ಇಷ್ಟ, ಆ ಒಂದು ಜಿರ್ಲೆ ಪಕ್ಷಕ್ಕೆ ಕರ್ನಾಟಕದ ಘಟಕಕ್ಕೆ ನಾನು ಯಾಕೆ ಅಧ್ಯಕ್ಷ ಆಗಲಿ? ಅವ್ರು ಹೇಳಿದರು ನೋಡಪ್ಪ, ಯಾರು ನಮ್ಮ ಮಾಜಿ ಪ್ರಧಾನಿಗಳು ಮೊಮ್ಮಗ ಯುವರಾಜ ಅಭಿಮನ್ಯು ಹೇಳಕತ್ತಾರಲ್ಲ, ಅವರು ಕನಕಪುರದ ಬಂಡೆಯವರು ಜಿರ್ಲೆ ಪಕ್ಷಕ್ಕೆ ಬೇಕಾದ್ರೆ ಅಧ್ಯಕ್ಷರಾಗಲಿ ಅವ್ರಿಗೆ CM ಕುರ್ಚಿ ದೊರಕಿಲ್ಲ ಅಂತ ಅವರು ತಿವಿದು ಮಾತನಾಡ್ತಾ ಇದ್ದಾರೆ. ಹಂಗೆ ನನಗದ್ರ ಸವಾಸ ಬ್ಯಾಡ್ಲಿಪ್ಪ. ಸರ್ ಅವರೆಲ್ಲ ಜಿರ್ಲೆ ಪಕ್ಷ ಮಾಡ್ಕೊಂಡ್ರು ಬಿಟ್ಬಿಡಿ ಸರ್. ಸರ್ ನೀವು ನಾಳೆ ಸೊಳ್ಳೆ ಪಕ್ಷ ಕಟ್ಟಿ. ಏನಪ್ಪ ಸೊಳ್ಳಿ? ಸರ್ ನೀವು ತಿಗ್ನೆ ಪಕ್ಷ ಕಟ್ಟಿ. ಏನ್ವಾ ತಿಗಣಿ? ಸರ್ ನೀವು ಜಿಗಣೆ ಪಕ್ಷ ಕಟ್ಟಿ ಸರ್. ಏನಪ್ಪ ಜಿಗಣಿ? ಸರ್ ನೀವು ನೊಣದ ಪಕ್ಷ ಕಟ್ಟಿ ಸರ್. ಏನಪ್ಪ ನೊಣ ಕಟ್ಟಿ ನಾನು ಕುಯ್ಯೂ ಅಂತ ಓಡಾಡ್ಲಿಕ್ಕದ ಜಿಗಣಿ ಬಂದು ರಕ್ತ ಇರಲೇನು, ಸೊಳ್ಳೆ ಬಂದು ರಕ್ತ ಇರಲೇನು, ಮತ್ತೆ ಯಾವುದಾದ್ರು ತಿಗಣಿ ಬಂದು ರಕ್ತ ಇರಲೇನು? ನೋಡಪ್ಪ, ಈ ತಿಗಣಿ ಸೊಳ್ಳಿ ಜಿಗಣಿ ಎಲ್ಲ ರಕ್ತ ಇರೋ ಒಂದು ಸಣ್ಣ ಸಣ್ಣ ಕೀಟಗಳು. ಆದ್ರೆ ನಾನು ಹೇಳೋದೇನಪ್ಪ ಅಂದ್ರೆ, ಒಂದು ಕಾಡೋ ಇಲ್ಲ ಒಂದು ನಾಡೋ ಒಂದೇ ಒಂದು ಹುಲಿ ಅಂತ ಗರ್ಜನೆ ಮಾಡಿದ್ರು ನೋಡಪ್ಪ, ಹುಲಿ ಬಾರ್ದು ಬ್ಯಾಡ್ಲಿ ಕರಿಪಿಚ್ಚಲಿ, ಅದು ಗರ್ಜಿಸಿದ್ರೆ ಸಾಕು ಇಡೀ ಊರಿನ ಜನ ಅಲ್ಲಾಡ್ತಾರೆ, ಕಾಡೇ ನಡ್ಗಾಡೈತಿ ಅಂತ ಉತ್ತರ ಕರ್ನಾಟಕ ಹುಲಿ ಆಗೈತಿ. ನನ್ನ ಪಕ್ಷ ಯಾವತ್ತಿದ್ರೂ ಹುಲಿ ಆಗ್ತೈತಿ ಹೊರತು ಈ ಸಣ್ಣ ಪುಟ್ಟ ಜಿಗಣಿ ಸೊಳ್ಳಿ ಆ ಜಿರ್ಲಿ ಇಂಥವಕ್ಕೆ ಹೋಲಿಕೆ ಮಾಡಿಬಿಡ್ಲಿ ಕರಿಪಿಚ್ಚಲಿ. ಹಾಗಾದ್ರೆ ನಿಮ್ದು ನೆಕ್ಸ್ಟ್ ಪಕ್ಷ ಹುಲಿ ಪಕ್ಷನಾ? ಆದರೂ ಆಗ್ಬೋದಪ್ಪ. ಅವರು ಜಿರ್ಲೆ ಬಿಟ್ಟವ್ರ ಅಷ್ಟೊಂದು ವೈರಲ್ ಆಗಾರ ಅಂತ ಮ್ಯಾಗ ನಾನು ಹುಲಿ ಪಕ್ಷ ಬಿಟ್ರ ಇನ್ನೆಷ್ಟು ಗುಡುಗಾಡ್ಬೋದು. ಫುಲ್ ವೈರಲ್ ಆಗ್ಬಿಡ್ತೀರ ಸರ್ ನೀವು. ನೋಡಪ್ಪ, ಅವರು ಜಿರ್ಲೆ ಪಕ್ಷ ಬಿಟ್ಟಾರ, ಅದಕ್ಕೆ ಫಾಲೋವರ್ಸ್ ಅದಾರ. ನಿಂಗೆ ಎಷ್ಟು ಫಾಲೋವರ್ಸ್ ಅದಾರ? ನಂಗೊಂದು 2 ಲಕ್ಷ ಅವ್ರೆ. ನೀನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೇನು? ಇಲ್ಲ. ನೋಡಪ್ಪ, ನಿಮ್ಮ ಶಾಸಕರಿಗೆ ಎಷ್ಟು ಫಾಲೋವರ್ ಅದಾರ? ಅಯ್ಯೋ ಸರ್ ಎಂಥದ್ದು ಇಲ್ಲ, ಅದೇ ನನ್ನ ತಂಗಿ ಡೋಲೋ 650 ಮಾತ್ರೆ ರಾಗಿ ಮುದ್ದೆ ಅಂತ ಹೇಳಿದ್ಲು, ಅವಳಿಗೆ 10 ಲಕ್ಷ ಫಾಲೋವರ್ಸ್ ಆಗ್ಬಿಟ್ರು. ಆ ರೀತಿ ಹೇಳಿದವ್ರಿಗೆ 10 ಲಕ್ಷ ಆಗ್ತಾರೆ. ಒಬ್ಬ ನಿಂತು ನಮ್ಮ ದೇವರು ಅಂದ್ರೆ ಅವನಿಗೊಂದು 20 ಲಕ್ಷ ಆಗ್ತೈತಿ. ಒಂದು ಬನ್ನಿ ಜನರೇ ಅಂದರೆ 30 ಲಕ್ಷ ಆಗ್ತೈತಿ. ಇನ್ನೊಬ್ಬ ಕುಂತಲ್ಲಿ ಬಟ್ಟೆ ತೆಗೆದು ಹಿಂಗೆ ಬಿಸಾಡಿದ್ರೆ
ಕೋಟ್ಯಾಂತರ ಜನ ಫಾಲೋವರ್ ಆಗ್ತಾರೆ. ಆದ್ರೆ ಅವರೆಲ್ಲ ಎಲೆಕ್ಷನ್ಗೆ ನಿಂತರ ಠೇವಣಿನೂ ಬರೋದಿಲ್ಲ ನೋಡಪ್ಪ. 1 ಕೋಟಿ ಜನ ಫಾಲೋವರ್ ಆದ್ರಲ್ಲಿ 1,000 ಜನ ವೋಟ್ ಮಾಡ್ತೀವಿ. ಎಲೆಕ್ಷನ್ ವೋಟ್ ಮಾಡೋದು ಬೇರೆ, ಫಾಲೋವರ್ಸೇ ಬೇರೆ. ಹಂಗೆ ಈ ಜಿರ್ಲೆ ಪರಿಸ್ಥಿತಿ ಹಾಕೈತಿ ನೋಡಪ್ಪ. ಸರ್ ರಿಯಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ನೋಡಪ್ಪ, ಅವರು ರಿಯಲ್ ಆಗಬೇಕು ಅಂದ್ರೆ ಏನು ಸಾಮಾಜಿಕ ಮಾಧ್ಯಮದೊಳಗೆ ನೀವೆಲ್ಲ ಕೂತು ಲೈಕು ಕಾಮೆಂಟ್ಸ್ ಹಾಕ್ತೀರಿ. ಹಂಗೆ ಎಲೆಕ್ಷನ್ ಬಂದ ಟೈಮ್ಗೆ 500,000 ಈಸ್ಕೊಂಡು ಅವ್ರಿಗೆ ಬೇರೆಯವ್ರಿಗೆ ಓಟ್ ಹಾಕೋದನ್ನು ಬಿಡಬೇಕು. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕಬೇಕು. ನೀವು ಅದು ಮಾಡವಲ್ರಿ. ಅವನು ಕುಕ್ಕರ್ ಕೊಟ್ಟ, ಇವನು ನಿಕ್ಕರ್ ಕೊಟ್ಟ, ಇವನು ಮಿಕ್ಸಿ ಕೊಟ್ಟ, ಇನ್ನೊಬ್ಬ ಲಿಕ್ಕರ್ ಕೊಟ್ಟ, ಇನ್ನೊಬ್ಬ 5,000 ರೊಕ್ಕ ಕೊಟ್ಟ ಅಂಥೇಳಿ ನೀವು ಓಟ್ ಹೊತ್ತುತ್ತಾ ಹೋದ್ರೆ ಜಿರ್ಲಿನೂ ಬರಂಗಿಲ್ಲ, ತಿಗಣಿನೂ ಬರಂಗಿಲ್ಲ, ನಮ್ಮ ಹುಲಿನೂ ಬರಂಗಿಲ್ಲ. ಅಂದ್ರೆ ನಿಮ್ದು ಹುಲಿ ಪಕ್ಷನೂ ಹೊಸ್ದಾಗೆ ಕಟ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದು ನಿಜ ಆಗಬೇಕು. ನೋಡಪ್ಪ, ನನಗೆ ಪಕ್ಷ ಹುಲಿ ಪಕ್ಷ ಸಿಂಹ ಪಕ್ಷ ಅಂತಲ್ಲ, ನಾನು ಒಂದು ಪಕ್ಷದೊಳಗೆ ಅದೇನೆ. ಇವತ್ತಿಗೂ ಅದರಾಗ ನನ್ನ ಮನಸ್ಸೈತಿ. ಅದರಾಗಿರೋರಿಗೆ ನಾನು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತೀನಿ. ಆದ್ರೆ ನಮ್ಮ ಪಕ್ಷದೊಳಗೆ ಪರಮ ಪೂಜ್ಯ ತಂದೆ ಮಗ ಅದಾರ. ಅವರು ಆ ಸ್ಥಾನವನ್ನು ಬಿಟ್ಟು ಹೋದಾಗ ನಾನು ಅಧ್ಯಕ್ಷನಾದ್ರೆ 2028ಕ್ಕೆ ಹೆಂಗ ವಿಜಿಲ್ ಹೊಡೆದು ವಿಜಯ ಬಂದಾನ, ಆಗ ನಾನು ಅಬ್ಬರಿಸಿ ಬೊಬ್ಬಿರಿದು ಈ ಉತ್ತರ ಕರ್ನಾಟಕದ ಹುಲಿ ಬರ್ತೈತಿ. ಕರ್ನಾಟಕದೊಳಗೆ ಎಡಗಡೆ ನೋಡು ಹುಲಿ ಹವ, ಮಧ್ಯದಲ್ಲಿ ನೋಡು ಹುಲಿ ಹವ, ಈ ಕಡೆ ನೋಡು. ನಿಲ್ಸಿ ಸರ್, ಪಕ್ಷದೊಳಗಡೆ ಇದ್ಬಿಟ್ಟು ಹುಲಿ ಅಂದ್ರೆ ಹೆಂಗೆ ಸರ್? ನೋಡಪ್ಪ, ನಾನು ಪಕ್ಷದಲ್ಲಿದ್ರು ಹುಲಿನೇ, ನಮ್ಮೂರ್ನಾಗಿದ್ರು ಹುಲಿನೇ, ಹಂಗೆ ಇಲ್ಲಿ ಬಂದ್ರು ಹುಲಿನೇ. ನಿಂತರ ಹೆಗ್ಣ ಆಗೋದಿಲ್ಲೇಪ. ಸರ್ ಜಿರಳೆ ಬಗ್ಗೆ ತುಂಬಾ ಹೊಗಳಿದ್ರಿ ಸರ್ ನೀವು. ನೋಡುವ, ಜಿರಳೆ ಆಗಲಿ ಜಿರಳೆ ಪಕ್ಷ ಆಗಲಿ ನಾನು ಹೊಗಳೋನಲ್ಲ, ಇರೋ ಸತ್ಯ ಮಾತಾಡೀನಿ. ಆ ಜಿರಳೆ ಪಕ್ಷಕ್ಕೆ ಪುಂಖಾನುಪುಂಖವಾಗಿ ಪುಂಗಬೇಕು, ಹೇಳಬೇಕು, ಮಗ ಅಂತ ಹೇಳಬೇಕು. ಅಲ್ಲಿ ಚಿಕ್ಕಬಳ್ಳಾಪುರದ ಮಗ ನಿಂತಾರೆ. ನಾನು ಹೋದ ತಕ್ಷಣ ನಿಮ್ಮ ಜೊತೆ ಕೂಡಿ ಮಾತಾಡ್ತಾರೆ. ಅವ್ರನ್ನ ಕರೆಸ್ರಿ, ಕೇಳ್ರಿ. ಆದ್ರೆ ನೀವು ಇಲ್ಲಿಂದ ಇಲ್ಲಿಗೆ ರಾಡ ಬರ್ತೈತಿ, ಹಾಕಿಸ್ಕೋರಿ. ಹತ್ತಿ ಇದ್ರೆ ಕಿವಿಗೆ ಹಾಕೋರಿ, ಇಲ್ಲಾಂದ್ರೆ ಕಿವಿ ಒಳಗೆ ಅವ್ರು ಹೋದ್ಮೇಲೆ ರಕ್ತ ಬರ್ತೈತಿ. ಸ್ವಲ್ಪ ಹುಷಾರು. ಬರ್ತೀನಿ ಕರಿಪೇಚಿಲಿ ಬರ್ತೀನವಾ ಮಲ್ಲಿ. ಹೋಗಿ ಅಯ್ಯೋ, ಯಾರೋ ಬರ್ತೀನಿ ಅಂದ್ರು ಕಣೆ, ಅವ್ರ ಹೆಸರು ಬೇರೆ ಮರ್ತೋಯ್ತು. ಅಯ್ಯೋ, ಎಲ್ಲಿ ಬರ್ಲಿಲ್ವ? ಮಗ, ತುಂಬಾ ದಿನಗಳ ನಂತರ ನಾನು ನಿಮ್ಮ ಚಿಕ್ಕಬಳ್ಳಾಪುರದ ಮನೆ ಮಗ. ಏಳು ಮಗ, ಏಳು ಮಗಳೇ. ಸರ್ ಜಿರಳೆ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಈ ಜಿರಳೆ ಕಾಕ್ರೋಚ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಗ, ಜಿರಳೆ ಕಾಕ್ರೋಚ್ ಇದು ಭೂಮಿ ಮೇಲೆ ಬಂದು 30 ಕೋಟಿ ವರ್ಷ ಆಗಿದೆ ಮಗ. ಜಿರಳೆ ಆಹಾರ ಇಲ್ಲ ಅಂದ್ರೆ 1 ತಿಂಗಳಿರುತ್ತೆ ಮಗ. ಜಿರಳೆ ನೀರಿಲ್ಲ ಅಂದ್ರು 1 ವಾರ ಬದುಕುತ್ತೆ ಮಗ. ಜಿರಳೆ ತಲೆ ಇಲ್ಲ ಅಂದ್ರು ಸುಮಾರು ದಿನ ಆರಾಮಾಗೆ ಬದುಕಿರುತ್ತೆ ಮಗ. ಜಿರಳೆ ಅಂದ್ರೆ ಹಂಗೆ ಮಗ, ಜಿರಳೆ ಅಂದ್ರೆ ಹಿಂಗೆ ಮಗ, ಜಿರಳೆ ಅಂದ್ರೆ ಹಂಗೆ ಹಿಂಗೆ ಹೆಂಗೆಂಗೋ ಮಗ. ಜಿರಳೆ ಮಗ. ಜಿರಳೆ ಅಂದ್ರೆ ಅದಲ್ಲ ಸಾರ್, ಈ ಜಿರಳೆ ಪಕ್ಷ ಕಟ್ಟೋರ್ಲ ಆ ಪಾರ್ಟಿ ಬಗ್ಗೆ ಮಾತಾಡಿ ಸಾರ್. ಮಗ, ನಾನು ಒಬ್ಬ ಶಾಸಕನಾಗಿ, ಒಬ್ಬ ಶಿಕ್ಷಕನಾಗಿ, ಚಿಕ್ಕಬಳ್ಳಾಪುರದ ಮಗನಾಗಿ, ಅಮ್ಮನಿಗೆ ಮಗನಾಗಿ, ಚಿಕ್ಕಮ್ಮನಿಗೆ ಮಗನಾಗಿ, ದೊಡ್ಡಮ್ಮನಿಗೆ ಮಗನಾಗಿ, ದೊಡ್ಡಪ್ಪನಿಗೆ ಮಗನಾಗಿ ನಾನು ಹೇಳ್ತಿದ್ದೀನಿ ಮಗ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನೋ ಕೇಳ್ದಲ್ಲ ಏನಂತ ಅದೇನ್ ಕೇಳ್ದೆ ಅಂತ ಮಾಡ್ತಾ ಇತ್ತಲ್ಲ ಅದೇ ರೀ ಜಿರಳೆ ಪಾರ್ಟಿ. ಸಾರ್, ಜಿರಳೆ ಪಕ್ಷದ ಬಗ್ಗೆ ಮಾತಾಡಿ ಅಂತ ಹೇಳ್ದೆ ಮಗ. ಇವತ್ತು ದೇಶದಲ್ಲಿ ಜಿರಳೆ ಅನ್ನೋ ಒಂದು ಪಾರ್ಟಿ ಹುಟ್ಟಿದೆ ಮಗ. ಹುಟ್ಟು ಮಗ. ಅದು ಹುಟ್ಟಿ ಇನ್ನೇನು 3 ದಿನದಲ್ಲೇ ಲಕ್ಷ ಫಾಲೋವರ್ಸ್ ಮಗ. ತಮಿಳುನಾಡಿನ ಒಂದು ಸಿಎಂ ವಿಷಲ್ ಹೊಡೆದು ವಿಜಯ್ ಅವರು ಸಿಎಂ ಆದ್ರು ಮಗ. ಅವ್ರನ್ನ ಗೆಲ್ಸಿದ್ ಯಾರು ಮಗ? ಜನ ಎಲ್ಲ ಗೆಲ್ಸಿರ್ತಾರೆ. ಜನ ಅಷ್ಟೇ ಅಲ್ಲ ಮಗ, ಯೂತ್ ಜನ್ಸಿ. ಅಂದ್ರೆ ಈ ಚಿಕ್ಕ ಹುಡುಗರು 18 ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳೆಲ್ಲ ಓಟ್ ಹಾಕಿರುತ್ತೆ, ಗೆದ್ದವ್ರೆ. ಹಂಗಲ್ಲ ಮಗ, 90s ಕಿಟ್ ಆದ್ಮೇಲೆ ಬರ್ತಾರಲ್ಲ ಮಗ, ಅವ್ರೇ ಜೆನ್ಸಿ ಕಿಟ್ ಮಗ. ಇವರು ಒಂದು ರಾಜ್ಯದ ರಾಜಕೀಯನೇ ಬದಲಿಸಿದ್ರ ಮಗ, ಇನ್ನ ದೇಶದ ಬದಲಿಸಲ್ವ ಮಗ. ಬದಲಾಯಿಸ್ತಾರೆ. ಇದರಿಂದ ಒಂದು ಒಳ್ಳೇದಾದ್ರೆ ಒಳ್ಳೇದು ಮಗ, ಕೆಟ್ಟದಾದ್ರೆ ಕೆಟ್ಟದಾಗದ್ ಬೇಡ ಮಗ. ಎಲ್ರಿಗೂ ಒಳ್ಳೇದಾದ್ರೆ ಒಳ್ಳೇದೇ ಮಗ. ನಾನು ಹೇಳ್ತೀನಿ ಕೇಳು ಮಗ, ನಾನು ಹೇಳ್ತೀನಿ ಕೇಳಿ ಮಗಳೇ. ಏನಂದ್ರೆ ಹೇಳಕ್ ಬಂದಲ್ಲ ಮಗ, ಒಳ್ಳೇದಾದ್ರೆ ಒಳ್ಳೇದೈತದೆ, ಕೆಟ್ಟದಾದ್ರೆ ಕೆಟ್ಟದಾಗದ್ ಬೇಡ ಮಗ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ಮಗ. ಮಗ ಇವತ್ತು
ಮಕ್ಳಾಕೋ ಡೈಪರು ಹಾ. ಮಕ್ಳಾಕೋ ಡೈಪರು ಲೀಕ್ ಆಗ್ತಿಲ್ಲ ಮಗ. ಆದ್ರೆ ಮೊನ್ನೆ ದೊಡ್ಡ ದೊಡ್ಡ ಕ್ವಶನ್ ಪೇಪರ್ ಅಲ್ಲಿ ಲೀಕ್ ಆಗ್ತಿದೆ ಮಗ. ಇದನ್ನ ಕೇಳೋರು ಯಾರು? ಇದನ್ನ ಕೇಳೋರು ಯಾರು? ಎನ್ಸಿ ಕಿಡ್ಸು ಮಗ. ಎಲ್ ಕೇಳ್ತಾರೆ ಮಗ? ಎಲ್ಲಿ ಕೇಳ್ತಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಮಗ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಯಂ ಘೋಷಿತ ಸಮಾಜ ಸೇವಕರು ಕೆಲವರು ಇದ್ದಾರೆ ಮಗ. ಕೆಲವರು ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಹೇಳೋದಿಷ್ಟೇ ಮಗ, ಒಳ್ಳೇದನ್ನ ಒಳ್ಳೇದಾಗೆ ಮಾಡ್ಬೇಕು, ಕೆಟ್ಟದನ್ನ ಯಾರು ಮಾಡಬಾರ್ದು ಮಗ. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದಾಗುತ್ತೆ ಮಗ, ಕೆಟ್ಟವ್ರಿಗೆ ಯಾವತ್ತು ಕೆಟ್ಟದಾಗುತ್ತೆ ಮಗ. ನೀನು ಕೆಟ್ಟವನಾಗಿದ್ರೆ ನಿನಗೆ ಕೆಟ್ಟದಾಗುತ್ತೆ, ನೀನು ಒಳ್ಳೇದಾಗಿದ್ರೆ ನಿಂಗೆ ಒಳ್ಳೇದಾಗುತ್ತೆ. ಇದೇ ಮಗ ಲೈಫು ಮಗ. ಅದಕ್ಕೊಂದು ಮಾತು ಹೇಳ್ತಾನೆ ಮಗ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಷ್ಟೇ ಮಗ. ಎಲ್ಲರಿಗೂ ಒಂದು ಕಾಲ ಬರುತ್ತೆ ಮಗ. ಎಲ್ರು ಕಾಲಿಳಿತದೆ ಕಾಲ. ಅರ್ಥ ಆಯ್ತಾ ಮಗ? ಏನಾದ್ರೂ ಡೌಟ್ ಇದೆಯಾ ಮಗ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಗ, ಮಕ್ಳಾಕೋ ಡೈಪರು ಲೀಕ್ ಆಗಿಲ್ಲ, ಇವತ್ತು ದೊಡ್ಡ ದೊಡ್ಡ ಕ್ವಶನ್ ಪೇಪರ್ಸು ಲೀಕ್ ಆಗಿದೆ ಮಗ. ಅದಕ್ಕೆ ನಮ್ಮ ಜೆನ್ಸಿ ಕೆಟ್ಟು ಸುಮ್ನೆ ಬಿಡ್ತಾರ ಮಗ? ಅರ್ಥ ಆಯ್ತಾ ಮಗ? ಅರ್ಥನ ಅರ್ಥ ಮಾಡ್ಕೊಂಡ್ರೆ ಅರ್ಥಕ್ಕೆ ಒಂದು ಅರ್ಥ ಸಿಗುತ್ತೆ ಮಗ. ಇಲ್ಲ ಅಂದ್ರೆ ಅರ್ಥವಾಗಿ ಅನರ್ಥವಾಗಿ ಅಪಾರ್ಥ ಆಗುತ್ತೆ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತು ಮಗ. ನಾನು ಹೇಳೋದಷ್ಟೇ ಮಗ, ನಾನೊಬ್ಬ ಶಾಸಕನಾಗಿ, ನಾನು ಮಗನಾಗಿ, ಚಿಕ್ಕಬಳ್ಳಾಪುರದ ಮಗನಾಗಿ, ನಾನು ದೊಡ್ಡಮ್ಮನಿಗೆ ಮಗನಾಗಿ, ಚಿಕ್ಕಮ್ಮನಿಗೆ ಮಗನಾಗಿ ನಾನು ಹೇಳೋದೊಂದೇ ಮಗ, ಮಗ ಯಾವತ್ತು ಮಗನೇ ಮಗ. ಮಗ ಯಾವತ್ತು ಬೇರೆ ಆಗಲ್ಲ ಮಗ. ಮಗ ಬರ್ತೀನಿ ಮಗ. ಅಯ್ಯೋ ಅಲ್ಲ ಕಣೆ, ಯಾರೋ ಬರ್ತಾರೆ ಅಂತ ಕರ್ಸ್ಬಿಟ್ಟು ಅಯ್ಯೋ ಕಿವಿಲಿ ರಕ್ತ ಸೋರ್ತೈತೆ ನೋಡೆ. ನಿಂಗೂ ಏನು ಬಂದಿಲ್ವಾ ಬೈಲಿ? ಅಯ್ಯೋ ನಿಂಗೂ ಬಂದೈತೆ ಕಡೆ ರಕ್ತ. ಅಯ್ಯೋ ವೀಕ್ಷಕರೇ, ಈ ಅಪ್ಪ ಮಾತಾಡೋ ಮಾತಕ್ಕೆ ಕಿವಿಲಿ ರಕ್ತ ಬರ್ತೈತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ನೀವು ಇಲ್ಲಿ ನಡೆದದ್ದು ನೀವು ಯಾರು ಆಟಿಗೆ ತಗೋಬೇಡಿ, ಇಲ್ಲೆಲ್ಲ ನಡೆದದ್ದು ಹಾಸಿಗೋಸ್ಕರ. ನಾವೇನು ಬರ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಡಾಕ್ಟ್ರ್ ಓಡೋಗ್ಬಿಟ್ರೆ ಕಷ್ಟ ಬಾರೇ.